ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜವಣಿ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜವಣಿ. ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ವಿಮುಕ್ತ ಕ್ಷೇತ್ರ. ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ವಿಮುಕ್ತ ಕ್ಷೇತ್ರ. ಜಲವೆಲ್ಲ ನಿರ್ಜರಾಮೃತ, ಜಲವೆಲ್ಲ ನಿರ್ಜರಾಮೃತ. ಮೃಗವೆಲ್ಲ ಪರುಷಾಮೃಗ, ಮೃಗವೆಲ್ಲ ಪರುಷಾಮೃಗ. ಎಡರುವ ಹರಳೆಲ್ಲ ಚಿಂತಾಮಣಿ, ಎಡರುವ ಹರಳೆಲ್ಲ ಚಿಂತಾಮಣಿ. ಚನ್ನಮಲ್ಲಿಕಾರ್ಜುನಯ್ಯನ ನಚ್ಚಿ ಗಿರಿಯ ಸುತ್ತಿ, ಚನ್ನಮಲ್ಲಿಕಾರ್ಜುನಯ್ಯನ ನಚ್ಚಿ ಗಿರಿಯ ಸುತ್ತಿ. ನೋಡುತ್ತಾ ಬಂದು ಕದಳಿಯ ವನವ ಕಂಡೆ ನಾನು, ನೋಡುತ್ತಾ ಬಂದು ಕದಳಿಯ ವನವ ಕಂಡೆ ನಾನು. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ, ಶ್ರೀಶೈಲದ ಕದಳಿ ಬನಕ್ಕೆ ಏನು ಹೋಗ್ತಾರಲ್ಲ ಅವರು ಕೊನೆಯ ದಿನದಲ್ಲಿ, ಆ ದಿನದಲ್ಲಿ ಯಾವ ರೀತಿ ನಾ ಕದಳಿ ಬನವನ್ನು ಕಂಡು ನಾ ಬಂದಂಥ ದಾರಿ ಹೇಗಿತ್ತು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜವಣಿ. ಸಾಮಾನ್ಯವಾಗಿ ಶರಣರು ಈ ಪ್ರಕೃತಿಯನ್ನು ನೋಡುವ ದೃಷ್ಟಿಗೂ ಮತ್ತು ನಮ್ಮಂಥವರು ನೋಡುವ ಒಂದು ದೃಷ್ಟಿಗೂ ಬಹಳ ತುಂಬ ವ್ಯತ್ಯಾಸವಿರುತ್ತದೆ. ಯಾಕಂತ ಕೇಳಿದರೆ, ಶರಣರು ಈ ಪ್ರಕೃತಿಯನ್ನು ಒಂದು ದೇವ ಪ್ರಸಾದ ಅಂತ ತಿಳ್ಕೊಂಡಿರ್ತಾರೆ ಅವರು. ಒಂದು ಗಾಳಿ ಇರ್ಬೋದು, ನೀರಿರ್ಬೋದು, ಒಂದು ಗಿಡ ಇರ್ಬೋದು, ಮರ ಇರ್ಬೋದು, ಒಂದು ಕಲ್ಲಿರ್ಬೋದು, ಏನೇ ಇದ್ದರೂ ಇದು ಒಂದು ದೇವನ ಒಂದು ಮಹಾಪ್ರಸಾದ ಅನ್ನುವ ಒಂದು ಭಾವದಿಂದ ಅವರು ನೋಡ್ತಾ ಇರ್ತಾರೆ ಎಲ್ಲದನ್ನು. ಆದರೆ ನಾವು ದೃಷ್ಟಿ ನೋಡುವ ದೃಷ್ಟಿನೇ ಬೇರೆ. ಇಲ್ಲಿ ನಮ್ಮ ಊರಲ್ಲಿರುವಂಥ ಗಿಡ ಅಲ್ಲ, ಬೇರೆ ಊರಲ್ಲಿರುವಂಥ ಗಿಡ ಶ್ರೇಷ್ಠ ಆಗಿರ್ತದೆ. ನಮಗೆ ನಮ್ಮ ನೆಲ ನಮಗೆ ಕೇವಲವಾಗಿರ್ತೈತಿ, ಅದು ಎಲ್ಲೋ ಒಂದು ಹತ್ತಿರ ಅದು ಪುಣ್ಯಕ್ಷೇತ್ರ ಆಗಿರ್ತದೆ. ಮತ್ತು ನಮ್ಮೂರಲ್ಲಿ ಹರಿತಿರುವಂಥ ಜಲ, ದಿನನಿತ್ಯ ನಾವು ಕುಡಿಯುವಂಥ ನೀರು, ಅದು ಅಮೃತ ಆಗಿದಾರಲ್ಲ, ಕೇವಲ ಒಂದು ನೀರಾಗಿರ್ತೈತಿ. ಆದರೆ ಎಲ್ಲೋ ಒಂದು ಹತ್ತಿರ ಹರಿಯೋದು ಅದು ಪುಣ್ಯ ಕ್ಷೇತ್ರ ಆಗಿರ್ತೈತಿ, ಪುಣ್ಯ ಸ್ನಾನ ಆಗ್ತದೆ ಅಲ್ಲಿ. ಇಲ್ಲಿ ನಮ್ಮೂರ ಮಾಡಿದರೆ ನಾವು ಅದು ಸ್ನಾನ ಆಗಲ್ಲ ನಮಗದು. ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಪುರೋಹಿತರು, ವೈದಿಕರು ಹೇಳಿರ್ತಾರೆ ಅವರು, ಇಂಥಲ್ಲಿ ಬಂದು ಮಾಡಿದರೆ ನಿಮಗೆ ಪುಣ್ಯ ಬರ್ತೈತಿ ಅಂತ ಹೇಳಿ. ಅಂಥಲ್ಲಿ ಹೋಗಿ ಮಾಡಿದರೆ ಅದಷ್ಟೇ ಶ್ರೇಷ್ಠ ಆಗಿರ್ತೈತಿ. ಅಲ್ಲಿ ದಿನನಿತ್ಯ ಅಲ್ಲಿ ಹೋಗಿ ಮಾಡೋಕ್ಕಾಗ್ತತ್ತನೋ ನಮಗೆ ಆಗೋದಿಲ್ಲ. ಮತ್ತು ಅದೇನು ಒಂದು ದಿನ ಹೋಗಿ ಪುಣ್ಯ ಕಳ್ಕೊಂಬಂದರೆ ಅದ್ರಲ್ಲಿ ಪುಣ್ಯ ಬಂತನು. ಮತ್ತು ಅಲ್ಲಿ ಸತತವಾಗಿರುವಂಥ ಮೀನು, ಕಪ್ಪೆಗಳು, ಮೊಸಳೆಗಳು ಅವು ಶ್ರೇಷ್ಠ ಅಲ್ಲ ಅಲ್ಲಿ. ಹಾಗೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಪ್ರತಿಯೊಂದನ್ನು ಒಂದು ದೇವರ ಸ್ವರೂಪದಲ್ಲಿ, ದೇವರ ರೂಪದಲ್ಲಿ ಅವರು ಕಂಡುಕೊಂಡರು. ಅದಕ್ಕೋಸ್ಕರ ಅವರು ಮಹಾತಾಯಿ ಆದರು. ಅದಕ್ಕೆ ಇಲ್ಲಿ ಅವ್ರು ಏನು ಹೇಳ್ತಾರೆ, ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜವಣಿ. ಅಂದರೆ ಈ ಕಾಡು ಅನ್ನೋದೆಲ್ಲ ಅವರಿಗೆ ಒಂಥರ ಕಲ್ಪತರು. ನಾವೇನು ಕಾಮಧೇನು, ಕಲ್ಪವೃಕ್ಷ ಅಂತ ಹೇಳ್ತೇವಲ್ಲ, ಇಡೀ ಕಾಡೆಲ್ಲ ಅವರಿಗೆ ಕಲ್ಪತರು ಆಗಿ ಕಾಣ್ತವೆ. ಮತ್ತು ಗಿಡವೆಲ್ಲ ಮರುಜವಣಿ ಅಂದರೆ ಆ ಗಿಡನೂ ಸಹಿತಕ್ಕೆ ಅವರಿಗೆ ಮರುಜವಣಿಯಾಗಿ ಅವರಿಗೆ ಕಾಣ್ತವೆ. ಹಾಗೆ ಶಿಲೆಯೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ. ಕಾಣುವಂಥ ಕಲ್ಲು ಸಹಿತ ಅವರಿಗೆ ಪರುಷ ಆಗಿ ಕಾಣುತ್ತವೆ. ಮತ್ತು ನೆಲ ಅವರು ಎಲ್ಲಿ ನಡೀತಾ ಹೋಗ್ತಾರಲ್ಲ, ಆ ನೆಲವೆಲ್ಲ ಒಂದು ಅವಿಮುಕ್ತ ಕ್ಷೇತ್ರವಾತು. ಯಾವುದೋ ಒಂದು ಕಡೆ ಇಲ್ಲ, ನಾವು ಎಲ್ಲಿದ್ದೇವೆ ಅದೇ ನಮಗೆ ಅವಿಮುಕ್ತ ಕ್ಷೇತ್ರ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಜಲವೆಲ್ಲ ನಿರ್ಜರಾಮೃತ. ಅಂದರೆ ನಾನು ಯಾವ ನೀರನ್ನು ಕುಡಿತೀನಿ, ಯಾವ ನೀರಿನಿಂದ ನಾನು ಜಳಕ ಮಾಡ್ತೀನಿ, ಸ್ನಾನ ಮಾಡ್ತೀನಿ, ಯಾವ ನೀರು ನನಗೆ ಇವತ್ತು ಬದುಕ್ಸೈತೆ ಅದೇ ಸಹಿತಕ್ಕೆ ಅದು ಒಂದು ಅಮೃತ ಇದ್ದಾಗೆ. ಅದೇ ಜೀವಜಲ ಅಂತಾರೆ ಅದಕ್ಕೆ.
ಕೇವಲ ಜಲ ಅಂದರೆ ನೀರು ಆಗ್ತದಲ್ಲ, ಜೀವಜಲ ಅಂದರೆ ನಮ್ಮನ್ನು ಬದುಕಿಸುವಂಥ ನೀರೇ ಅದು ಒಂದು ದೇವ ಸ್ವರೂಪ. ಅದು ನಮ್ಮ ದಾಹವನ್ನು ತೀರಿಸುವ ಆ ನೀರನ್ನು ನಾವು ಒಂದು ದೇವರಂತೆಯೇ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ಯಾಕಂತ ಕೇಳಿದರೆ ಅದರಲ್ಲಿ ನಮ್ಮ ದಾಹ ತೀರ್ತು ಅಂತ ಕೇಳಿದಾಗ ಅಲ್ಲಿ ನಾವು ಬದುಕಿದ್ವಿ. ಅದೇ ರೀತಿ ಮುಂದೆ ಏನು ಹೇಳ್ತಾರೋ, ಮೃಗವೆಲ್ಲ ಪರುಷಾಮೃಗ ಅಂದಿರುವಂಥ ಪ್ರಾಣಿಗಳೆಲ್ಲ ಅಲ್ಲೇ ಪರುಷಾಮೃಗವಾಗಿ ಕಂಡುವಂಥವ್ರು. ಆದರೆ ನಾವು ಒಂದೊಂದು ವಿಚಾರದಲ್ಲಿ ನಮ್ಮ ಇದರಲ್ಲಿ ಏನಿದೆ, ಒಂದು ಪ್ರಾಣಿ ಹೆಚ್ಚು, ಒಂದು ಪ್ರಾಣಿ ಕಡಿಮೆ, ಒಂದು ಪ್ರಾಣಿ ಮೇಲೆ, ಒಂದು ಪ್ರಾಣಿ ಕೀಳು ಅಂತ ಹೇಳಿ ಏನು ಅನೇಕ ಒಂದು ಹಬ್ಬಗಳಲ್ಲಿ ನಾವು ಆಚರಣೆ ಮಾಡ್ತಿರ್ತಾವಲ್ಲ, ಅಲ್ಲಿ ನಾಗಪ್ಪ ಶ್ರೇಷ್ಠ, ಮತ್ತೊಂದು ಬೇರೆ ಅಲ್ಲಿ ಹಾವು ಇತ್ತು ಅಂದರೆ ಅದು ಕನಿಷ್ಠ. ಅದಕ್ಕೆ ಅಲ್ಲಿ ಗುರುಬಸವಣ್ಣ ಹೇಳೋದು, ಅಲ್ಲಿ ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟನಾಗರೆ ಕೊಲ್ಲೆಂಬರು. ಅಂದರೆ ಅಲ್ಲಿ ನಮ್ಮ ಭಾವನೆ ಸರಿ ಇರೋದಿಲ್ಲ. ಅಲ್ಲಿ ಜೀವಂತವಾಗಿ ಬಂದಾಗ ಅದು ಕೊಲ್ಲು ಅನ್ನೋದು, ಅದು ಕಲ್ಲಿನಲ್ಲಿ ಮೂಡಿದಾಗ ಅದಕ್ಕೆ ಹಾಲೇರಿ ಅನ್ನೋದು. ಈ ಥರ ಒಂದು ದ್ವಂದ್ವ ನಿಲುವಿನಲ್ಲಿ ಜನರು ಇರ್ತಾರೆ. ಅದಕ್ಕೇ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹಾಗೆ ನೋಡಲಿಲ್ಲ. ಅವರು ಎಲ್ಲ ಮೃಗಗಳು, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಅವರು ಪರುಷ ಅಂತ ತಿಳ್ಕೊಂಡ್ರು. ಅವರು ಈ ಪ್ರಕೃತಿಯ ಒಂದು ಪರುಷ, ಅದು ಎಲ್ಲ ಜೀವ ಜಂತುಗಳಿಗೂ ಇಲ್ಲಿ ಬದುಕುವಂಥ ಒಂದು ಅವಕಾಶ ಇದೆ ಅನ್ನೋದನ್ನು ಅವರು, ಅದಕ್ಕೋಸ್ಕರ ಗುರು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸ ಬಯಸುವನೇ ಕುಲಜ ಅಂತ ಹೇಳಿದರು. ಅವರು ಕೇವಲ ಮನುಜ ಕುಲಕ್ಕೆ, ತನ್ನ ಬಂಧು ಬಳಗಕ್ಕೆ ಅಂತ ಹೇಳಿಲ್ಲ. ಅವರು ಸಕಲ ಜೀವರಾಶಿಗಳಿಗೆ ಯಾರು ಒಂದು ಲೇಸನ್ನು ಬಯಸ್ತಾರೆ ಆತ ನಿಜವಾದ ಕುಲಜ ಅಂತ ಹೇಳ್ತಾರೆ ಅವರು. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಕ್ಕಮಹಾದೇವಿ ತಾಯಿಯವರು, ಎಡರುವ ಹರಳೆಲ್ಲ ಚಿಂತಾಮಣಿ. ಅಂದ್ರೆ ನಾವು ನಡೆಯುವಾಗ ಒಂದು ಹಳ್ಳು ನಮ್ಮ ಕಾಲಿಗೆ ಒತ್ತತಿ, ಅಥವಾ ಒಂದು ಕಲ್ಲನ್ನು ನಾವು ಎಡವಿ ಬೀಳ್ತೇವೆ. ಆದರೆ ನಾವು ಎಡವಿದ್ರೆ ಏನು ಮಾಡ್ತೀವಿ, ಆ ಕಲ್ಲನ್ನು ಬೀಸಿ ಹೋಗಿತ್ತೇವೆ, ಇಲ್ಲಾಂದ್ರೆ ಬೈತೇವೆ ಅದಕ್ಕೆ. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಎಡವಿದಂಥ ಕಲ್ಲು ಸಹಿತ, ಕಾಲಿಗೆ ಒತ್ತಿದಂತಹ ಆ ಹಳ್ಳು ಸಹಿತ ಅಲ್ಲೇ ಚಿಂತಾಮಣಿಯಾಗಿ ಕಾಣ್ತದೆ ಅವರಿಗೆ. ಅಂದರೆ ನೋಡಿರಿ, ಅವರ ಒಂದು ತಾಯಿಯ ದೃಷ್ಟಿ, ಅವರ ಒಂದು ಭಾವ, ಅವರ ಒಂದು ಮನ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ ಮುಂದೇನು ಹೇಳ್ತಾರೆ ಅವರು, ಚನ್ನಮಲ್ಲಿಕಾರ್ಜುನನ ನಚ್ಚಿ ಗಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬನವ ಕಂಡೆ ನಾನು. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಚನ್ನಮಲ್ಲಿಕಾರ್ಜುನನ ನಚ್ಚಿ, ಅಂದರೆ ಮೊದಲು ಬೇಕಾಗಿದ್ದು ನಮಗೆ ನಚ್ಚಿಗೆ. ನಾವು ಏನನ್ನು ಹಿಡಿದಿದ್ದೇವೆ ಆ ಒಂದು ಶಕ್ತಿಯ ಮೇಲೆ ನಮಗೇನಿರಬೇಕು, ಮೊದಲು ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಬೇಕು, ಅದರ ಮೇಲೆ ಒಂದು ವಿಶ್ವಾಸ ಇರಬೇಕು. ಆತ ನಮ್ಮನ್ನು ದಡ ಮುಟ್ಟಿಸ್ತಾನ ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ಇರಬೇಕು. ಕೇವಲ ಒಂದು ದ್ವಂದ್ವ ನಿಲುವಿನಿಂದ ಈತ ನಮ್ಮನ್ನು ದಡ ಸೇರಿಸ್ತಾನೋ ಇಲ್ಲ ಒಂದು ಸಂಶಯದಿಂದ ಇದ್ದರೆ ಅದು ಸಾಧ್ಯ ಆಗಲ್ಲ. ಅದಕ್ಕೆ ಅಲ್ಲಿ ಆ ತಾಯಿ ಏನು ಮಾಡಿದರು, ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಮೆಚ್ಚಿದ್ರು. ಆತನನ್ನು ನೆಚ್ಚಿ ಇವುಗಳನ್ನೆಲ್ಲ ನೋಡ್ತಾ ಹೋದರು. ಅವರು ಏನು ನೋಡಿದರು, ವನ ನೋಡಿದರು, ಗಿಡ ನೋಡಿದರು, ಶಿಲೆ ನೋಡಿದರು, ನೆಲ ನೋಡಿದರು, ಜಲ ನೋಡಿದರು, ಮೃಗ ನೋಡಿದರು, ಹರಳು ನೋಡಿದರು. ಎಲ್ಲ ನೋಡಿ ಲಾಸ್ಟಿಗೆ ಆ ಕದಳಿಯ ಬನಕ್ಕೆ ನಾನು ಬಂದೆ, ಆ ಕದಳಿಯ ಬನವನ್ನು ನಾನು ಕಂಡೆ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ಪ್ರಕೃತಿಯ ಬಗ್ಗೆ ಒಂದು ಉತ್ತಮವಾದ ಒಂದು ಭಾವವನ್ನು ಅವರು ಹೊಂದಿದ್ದರು, ಉತ್ತಮವಾದ ಒಂದು ಭಕ್ತಿಯನ್ನು ಇಟ್ಕೊಂಡಿದ್ರು ಅವರು. ಇದು ಪ್ರಕೃತಿ ದೇವ ನಿರ್ಮಿತವಾದದ್ದರಿಂದ ಇದು ಯಾವುದು ಇದರಲ್ಲಿ ಕೇಡು ಅಲ್ಲ, ಯಾವುದು ಒಳ್ಳೆಯದಲ್ಲ, ಎಲ್ಲದು ಸಮಸಮವಾಗಿ ಅದನ್ನು ನಾವು ನೋಡುವಂಥ ಒಂದು ಭಾವ ನಮಗೆ ಬರಬೇಕು. ಯಾವುದೂ ಯಾವ ಸ್ಥಳವೂ ಕನಿಷ್ಠ ಅಲ್ಲ, ಯಾವ ಸ್ಥಳವೂ ಪವಿತ್ರ ಅಲ್ಲ, ಎಲ್ಲದೂ ಒಂದೇ ರೀತಿಯಾಗಿ ಕಾಣುವಂಥ ಆ ದೇವನ ಕೊಡುಗೆ. ಅಲ್ಲಿ ಶರಣರು ಹೇಳ್ತಾರೆ, ಸುತ್ತಿ ಹರಿಯುವ ಸಾಗರ, ಗಾಳಿ, ನೀರು ಇವುಗಳೆಲ್ಲ ನಿನ್ನ ದಾನ ಅಂತ ಹೇಳ್ತಾರೆ. ಇದೆಲ್ಲ ಸೃಷ್ಟಿಕರ್ತ ಪರಮಾತ್ಮನ ದಾನ ಆಗಿದ್ದರಿಂದ
ಅದರ ಒಂದು ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕು, ಅದನ್ನು ಒಂದು ಉತ್ತಮ ದೃಷ್ಟಿಯಿಂದ ನಾವು ಅದನ್ನು ನೋಡಬೇಕು ಅನ್ನುವ ಒಂದು ಭಾವ ನಮಗೆ ಬರಬೇಕಂದ್ರೆ ನಾವು ಮತ್ತೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಆವಾಗ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದಾಗ ಎಲ್ಲದರಲ್ಲಿಯೂ ಒಂದೊಂದು ಶಕ್ತಿಯನ್ನು, ಒಂದು ಭಾವವನ್ನು ನಮಗೆ ಅಲ್ಲಿ ಬರುವಂತಹ ವಿಚಾರಗಳು ನಮಗೆ ಆ ವಚನ ಸಾಹಿತ್ಯದಲ್ಲಿ ಮಾತ್ರ ಸಿಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.